ಸಹೋದರ ಸಹೋದರಿ, ಇಂದಿನ ವಚನವನ್ನು ನಾವು ಧ್ಯಾನಿಸುವಾಗ ಕೀರ್ತನೆಗಳ ಪುಸ್ತಕದಲ್ಲಿ 34ನೇ ಅಧ್ಯಾಯವನ್ನು ನಾವು ಧ್ಯಾನಿಸೋಣ. ಈ ವಾಕ್ಯವನ್ನು ಧ್ಯಾನಿಸಲು, ಆ ವಾಕ್ಯದ ನಿಗೂಢತೆಗಳನ್ನು ಅರಿತುಕೊಳ್ಳಲು ನಾವು ಸಹಾಯಕ್ಕಾಗಿ ತಾಯಿ ಮರಿಯಳನ್ನು ಕರೆಯೋಣ. ಆ ಪರಿಶುದ್ಧ ಮಾತೆಯ ಮಧ್ಯಸ್ಥಿಕೆಯ ಪ್ರಾರ್ಥನೆಯಲ್ಲಿ ಈ ವಚನ ಶುಶ್ರೂಷೆಯಲ್ಲಿ ಭಾಗಿಯಾಗೋಣ. ಈ ವಚನ ಎಂಬುದು ಪವಿತ್ರಾತ್ಮರಿಂದ ಬಿತ್ತಲ್ಪಟ್ಟಿದ್ದು, ಇದು ನಮ್ಮ ಹೃದಯದಲ್ಲಿ ಈ ಸಮಯದಲ್ಲಿ ಬಿತ್ತಲ್ಪಡಲಿ. ನಾವೆಲ್ಲರೂ ನಮ್ಮೆಲ್ಲರನ್ನ ದೇವರ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಈ ಒಂದು ವಾಕ್ಯವನ್ನು ಆಲಿಸೋಣ. ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ 1ರಿಂದ ಇರುವ ವಾಕ್ಯಗಳು. ಪ್ರಭುವನ್ನು ನಾ ಕೊಂಡಾಡುವೆ ಎಲ್ಲ ಕಾಲದೊಳು, ಆತನ ಸ್ತುತಿ ಸದಾ ಇಹುದು ನನ್ನ ಬಾಯಳು. ಪ್ರಭುವಿನಲ್ಲಿದೆ ನನ್ನ ಮನದ ಅಭಿಮಾನ, ದೀನಿರುವುದನ್ನು ಕೇಳಿ ಪಡೆಯಲಿ ಸುಮಾನ. ಬನ್ನಿ ಕೊಂಡಾಡುವ ಪ್ರಭುದೇವನನ್ನು, ಘನಪಡಿಸೋಣ ಅವನ ಶ್ರೀನಾಮವನ್ನು. ಬೇಡಿಕೊಳ್ಳಲು ಕೊಟ್ಟನಾಥ ಸದುತ್ತರವನ್ನು, ಭಯಭೀತಿಯಿಂದೆನ್ನನ್ನು ಮುಕ್ತನಾಗಿಸಿಹನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ದಾವೀದ ಅರಸ ಬರೆಯುವಾಗ ಆತನ ಜೀವನದಲ್ಲಿ ದೇವರು ಮಾಡಿದ ಅನೇಕ ಅದ್ಭುತಗಳನ್ನು ಸ್ಮರಿಸಿ ಈತ ಈ 34ನೇ ಕೀರ್ತನೆಯನ್ನು ಬರೆದಿರುವುದು. ದಾವೀದ ಅರಸ ಜೆಸೆಯನ ಮಗನಾಗಿ 8ನೇಯವನಾಗಿ ಜನಿಸಿದವನು. 7 ಜನರು ದೃಢಕಾಯರು, ಸುಂದರವುಳ್ಳವರು, ಸೈನ್ಯಕ್ಕೆ ಅರ್ಹರಾದವರು, ತಂದೆಗೆ ಮೆಚ್ಚುಗೆಗೆ ಪಾತ್ರರಾದವರು. ಈ 7 ಜನರನ್ನು ಪ್ರೀತಿಸಿದ ಜೆಸೆಯ ದಾವೀದನನ್ನು ಕುರಿಗಾಯಿಯಾಗಿ ಮಾರ್ಪಡಿಸಿದ. ದಾವೀದನು ಕುರಿಗಾಯಿಯಾಗಿ ಮಾರ್ಪಟ್ಟ ಆ ಒಂದು ನಿಮಿಷ ಅವನು ಆಶ್ರಯಿಸಿಕೊಂಡಿದ್ದು ದೇವರನ್ನು. ದಾವೀದ ಕುರಿಗಾಯಿಯಾಗಿರುವ ನಿಮಿಷದಲ್ಲಿ ಸೌಲ ಅರಸನು ದೇವರಿಗೆ ವಿಧೇಯನಾಗದೆ ಅವಿಧೇಯನಾದ ನಿಮಿಷ ಸಮುವೇಲ ಪ್ರವಾದಿಗೆ ದೇವರು ನುಡಿಯುತ್ತಾರೆ, ಜೆಸೆಯನ ಮನೆಗೆ ಹೋಗಿ ಜೆಸೆಯನ ಮಗನನ್ನು ಅಭಿಷೇಕಿಸು. ಸಮುವೇಲ ಪ್ರವಾದಿ ಜೆಸೆಯನ ಮನೆಗೆ ಹೋಗುವಾಗ ದೇವರು ಹೇಳುತ್ತಾರೆ, ಮುಖ ನೋಡಬೇಡ, ಸೌಂದರ್ಯವನ್ನು ನೋಡಬೇಡ, ಹೇಗೋ ನಾನು ಹೇಳುವ ವ್ಯಕ್ತಿಯನ್ನು ನೀ ಅಭಿಷೇಕಿಸು. 7 ಜನರನ್ನು ದೇವರು ನಿರಾಕರಿಸಿ ತಂದೆಯಿಂದ ತಿರಸ್ಕರಿಸಲ್ಪಟ್ಟ ದಾವೀದನನ್ನು ಆರಿಸಿಕೊಂಡು ಸಮುವೇಲನಿಗೆ ನುಡಿಯುತ್ತಾರೆ, ಈತನನ್ನು ಅಭಿಷೇಕಿಸು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನು ತಿರಸ್ಕೃತನಾಗುವಾಗ ಅವನ ಹೃದಯದಲ್ಲಿ ಬರುವಂಥ ವೇದನೆಗಳು, ಆತನಲ್ಲಿ ಜೀವನದಲ್ಲಿ ಬರುವಂಥ ನಿರಾಸೆಗಳು ಆತನನ್ನು ಈ ಲೋಕದಿಂದ ಬೇರ್ಪಡಿಸುವಂಥದ್ದು. ವ್ಯಕ್ತಿತ್ವದಲ್ಲಿ ಜೀವಿಸಿ ವ್ಯಕ್ತಿಯ ಆಶ್ರಯದಲ್ಲಿ ನಾವು ಬದುಕುವ ನಿಮಿಷಗಳು ಈ ವೇದನೆಯಿಂದ ಹೊರಬರಲು ಸಾಧ್ಯವಿಲ್ಲ. ಕಾರಣ, ಮನುಷ್ಯನಿಂದ ಪಡೆದಂಥ ನೋವಿಗೆ ಮನುಷ್ಯನಿಂದ ಉತ್ತರ ಸಿಗುವುದು ಸಾಧ್ಯವಿಲ್ಲ. ದಾವೀದ ಅರಸನಾಗಿ ಅಭ್ಯಂಗಿಸಿದ ನಿಮಿಷ, ದಾವೀದನಿಗೆ 15 ವರ್ಷ ವಯಸ್ಸಾಗಿತ್ತು. 15 ವರ್ಷದ ಬಾಲಕನನ್ನು ದೇವರು ಆರಿಸಿ ಸಮುವೇಲನ ಮೂಲಕ ಅಭಿಷೇಕ ಮಾಡಿ ಇಸ್ರಾಯೇಲರಿಗೆ, ದೇವರ ಸ್ವಕೀಯ ಜನರಿಗೆ ಅರಸನಾಗಿ ಮಾರ್ಪಡಿಸಿದರು. ಈ ನಿಮಿಷ ಈ ಅರಸನಾಗಿ ಅಭ್ಯಂಗಿಸಲ್ಪಟ್ಟಂಥ ದಾವೀದನು ತನ್ನ ಅಣ್ಣಂದಿರಿಗೆ ಉಪಹಾರವನ್ನು ತೆಗೆದುಕೊಂಡು ಯುದ್ಧ ಭೂಮಿಗೆ ಕೊಡಲು ಬರುತ್ತಾನೆ. ಬರುವ ನಿಮಿಷದಲ್ಲಿ ಅಲ್ಲಿ ಗೊಲಿಯಾತನೆಂಬುವ ದೈತ್ಯ ವ್ಯಕ್ತಿ ಇಸ್ರಾಯೇಲರಿಗೆ ವಿರುದ್ಧವಾಗಿ ನಿಂತಿರುವುದನ್ನು ದಾವೀದ ಕಾಣುತ್ತಾನೆ. ಆತ್ಮೀಯ ಸಹೋದರ ಸಹೋದರಿ, ದೇವರಿಂದ ಅಭ್ಯಂಗಿಸಲ್ಪಟ್ಟಂಥ ದಾವೀದ ಅರಸ ತಂದೆಯಿಂದ, ಜನ್ಮ ಕೊಟ್ಟ ತಂದೆಯಿಂದ, ಅಣ್ಣ ತಮ್ಮಂದಿರಿಂದ, ಕುಟುಂಬದಿಂದ ತಿರಸ್ಕೃತನಾದವನನ್ನು ದೇವರು ಆರಿಸಿಕೊಂಡರು. ಈ ಆರಿಸಿಕೊಂಡಂಥ ದೇವರು ಈ ಯುದ್ಧ ಭೂಮಿಗೆ ದಾವೀದನನ್ನು ಕರೆದು ತಂದರು. ಈ 7 ಜನ, ರಾಜನಿಗೂ ತಂದೆಗೂ ಹೆಚ್ಚಿನವರಾಗಿದ್ದಂಥ ಈ 7 ಜನರ ಕೈಯಲ್ಲಿ ಆಗದೇ ಇರುವ ಕಾರ್ಯ ದಾವೀದನಿಂದ ಸಾಧ್ಯವಾಯಿತು. ಯಾಕೆಂದರೆ ಅರಸನು, ಸೇನಾಧಿಪತಿಗಳೆಲ್ಲವೂ ಲೌಕಿಕವಾದ ಆಧಾರವನ್ನು ಹಿಡಿದು ಗೊಲಿಯಾತನ ಮುಂದೆ ನಿಂತು ಸೋತಿದ್ದರು. ದಾವೀದ ಯೆಹೋವ ಎನ್ನುವ ಸೇನಾಧೀಶ್ವರ ಸರ್ವೇಶ್ವರನನ್ನು ಹಿಡಿದು ಮುನ್ನುಗ್ಗುವ ನಿಮಿಷ.
ಅಭಿಷಕ್ತನಾಗಿ ಮಾರ್ಪಟ್ಟಿದ್ದ ದಾವೀದ. ತಂದೆಯಿಂದ ತಿರಸ್ಕೃತನಾಗಿ ಕುರಿಗಾಹಿ ಆಗಿದ್ದ ಈ ದಾವೀದನ ಜೀವನದಲ್ಲಿ ದೇವರು ಮಾಡಿದ ಅತಿ ಉನ್ನತವಾದ ಕಾರ್ಯ, ಆತನ ವಿಶ್ವಾಸಕ್ಕೆ ಕೊಟ್ಟಂಥ ಮುಕುಟ, ಗೊಲಿಯಾತನ ವಿರುದ್ಧ ದಾವೀದ ವಿಜಯವನ್ನು ಸಾಧಿಸಿದ. ಗೊಲಿಯಾತ ನುಡಿಯುತ್ತಾನೆ, ನೀ ನನ್ನ ಮುಂದೆ ಬರುವಾಗ ನನ್ನನ್ನೇನು ನೀನು ನಾಯಿ ಎಂದು ತಿಳಿದುಕೊಂಡಿದ್ದೆಯಾ, ಕಲ್ಲಿಂದ ಬೀಸಿ ನನ್ನನ್ನು ಕೊಲ್ಲುವುದಕ್ಕೆ? ಹೇಳೆ ಕುನ್ನಿ ಎನ್ನುವಾಗ ದಾವೀದ ಹೇಳ್ತಾನೆ, ನೀನು ಲೋಕದ ಅಸ್ತ್ರಗಳನ್ನು ಇಟ್ಟು ನನ್ನ ಮುಂದೆ ನಿಂತಿರುವೆ, ನನ್ನ ಜೊತೆಯಲ್ಲಿ ನನ್ನ ದೇವರಿದ್ದಾರೆ, ಆ ದೇವರನ್ನು ಮುಂದಿಟ್ಟು ನಾನು ನಿನ್ನ ಬಳಿಗೆ ಬರುತ್ತಿದ್ದೇನೆ, ನನ್ನ ದೇವರ ದೃಷ್ಟಿಯಲ್ಲಿ ನೀ ನಾಯಿಯೇ ಸರಿ. ದಾವೀದ ಅರಸ ಗೊಲಿಯಾತನನ್ನು ಕವಣೆ ಕಲ್ಲಿಂದ ಹೊಡೆದು ಕೊಂದು ಇಸ್ರಾಯೇಲರನ್ನು ಈ ಗೊಲಿಯಾತನಿಂದ ರಕ್ಷಿಸಿದ ನಿಮಿಷ ಪೌಲ ಅರಸ ದಾವೀದನನ್ನು ಅರಮನೆಗೆ ಕರೆದೊಯ್ಯುತ್ತಾನೆ. ಪ್ರಿಯ ಸಹೋದರ ಸಹೋದರಿ, ದೇವರಿಂದ ಅಭಿಷೇಕಿಸಲ್ಪಟ್ಟವನು, ದೇವರಿಂದ ಆಯ್ಕೆಯಾದವನು, ದೇವರೇ ನೇಮಿಸಿದ ಅರಸನಾಗಿದ್ದರೂ ಸೌಲನ ಮುಂದೆ ವಿಧೇಯನಾಗಿದ್ದ ದಾವೀದ. ಸೌಲನು ದಾವೀದನ ಪರಾಕ್ರಮವನ್ನು ಕಂಡು, ಇಸ್ರಾಯೇಲರು ದಾವೀದನ ಮೇಲೆ ಇಟ್ಟಿದ್ದ ಭರವಸೆಯನ್ನು ಕಂಡು ಆತ ಒಬ್ಬ ಸ್ವಾರ್ಥಿಯಾಗಿ ಮಾರ್ಪಟ್ಟ. ದಾವೀದನ ಜೀವನದಲ್ಲಿ ಆತ ಒಬ್ಬ ಎದುರಾಳಿಯಾಗಿದ್ದ ಆ ನಿಮಿಷ ದಾವೀದನಿಗೆ ವಯಸ್ಸು 15 ವರ್ಷ. 15 ವರ್ಷದಿಂದ 30 ವರ್ಷಗಳ ಕಾಲ ದಾವೀದ ಅರಸನ ಜೀವನದಲ್ಲಿ ಅರಸತನದ ಸೌಭಾಗ್ಯವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರುವ ನಿಮಿಷ, ಅರಮನೆಯಲ್ಲಿ ಜೀವಿಸಲಿಕ್ಕಾಗದೇ ಇರುವಂಥ ನಿಮಿಷ, ತಾನು ದೇವರಿಂದ ಅಭ್ಯಂಗಿಸಲ್ಪಟ್ಟವನಾದರೂ ಸಹ ದಾವೀದ ತಾನೊಬ್ಬ ಸಾಧಾರಣ ವ್ಯಕ್ತಿಯಾಗಿ ದೇವರಲ್ಲಿ ಭರವಸೆ ಇಟ್ಟು ಜೀವಿಸುತ್ತಾನೆ 15 ವರ್ಷಗಳು. ಈ 15 ವರ್ಷಗಳು ಯಾರ ಮುಂದೆಯೂ ತಾನು ನೋವನ್ನು ತೋಡಿಕೊಳ್ಳಿಲ್ಲ, ಯಾರ ಆಶ್ರಯವನ್ನು ಆತ ಪಡೆಯಲಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಈಗ ಈ ದಾವೀದ ಬರೆದಂಥ ಈ 34ನೇ ಕೀರ್ತನೆಯಲ್ಲಿ ದಾವೀದ ಈ ಎಲ್ಲ ಅನುಭವಗಳು, ಈ ಕಷ್ಟ, ದುಃಖ, ನಿರಾಸೆಗಳು ತುಂಬಿರುವಾಗ ಆತ ಯಾರನ್ನು ಆಶ್ರಯಿಸಿಕೊಂಡ ಎಂಬುದನ್ನು ಈ 34ನೇ ಕೀರ್ತನೆಯಲ್ಲಿ ಬರೆದಿದ್ದಾನೆ. 15 ವರ್ಷಗಳು ಅರಸನಾಗಿ ಅಭ್ಯಂಗಿಸಲ್ಪಟ್ಟಂಥ ದಾವೀದನ ಜೀವನದಲ್ಲಿ ಒಂದು ದಿನ ಸುಖ ಇರಲಿಲ್ಲ. 15 ನಿಮಿಷಗಳನ್ನು ಕಳೆದಂತೆ ದೇವರ ಸಾನ್ನಿಧ್ಯದಲ್ಲಿ 15 ವರ್ಷವನ್ನು ಕಳೆದ ದಾವೀದ ಅರಸ ಬರೀ ಕಷ್ಟದಲ್ಲಿ, ದುಃಖದಲ್ಲಿ, ಜೀವ ಭಯದಲ್ಲಿ. ಸೌಲನು ಕೊಲ್ಲಲಿಕ್ಕೆ ಬರುವಾಗ ದಾವೀದ ಅರಸ ಫಿಲಿಸ್ಟಿಯರ ನಾಡಿಗೆ ಹೋಗ್ತಾನೆ. ಫಿಲಿಸ್ಟಿಯರ ನಾಡಿನಲ್ಲಿ ಅಲ್ಲಿದ್ದಂಥ ಫಿಲಿಸ್ಟಿಯರ ಹೆಣ್ಣು ಮಕ್ಕಳು ದಾವೀದನನ್ನು ನೋಡಿ, ಇವನು ಇಸ್ರಾಯೇಲರ ಅರಸನಲ್ಲವೇ, ಈತನನ್ನಲ್ಲವೇ ಇಸ್ರಾಯೇಲರು ಕೊಂಡಾಡಿದ್ದು, ಸೌಲ ಕೊಂದ 1000 ಗಟ್ಟಲೆ, ದಾವೀದ ಕೊಂದ 10,000 ಗಟ್ಟಲೆ ಎಂದು ಈತನನ್ನಲ್ಲವೇ ಅವರು ಅರಸನಾಗಿ ಮಾರ್ಪಡಿಸಿದ್ದು, ಈತ ನಮ್ಮ ರಾಜ್ಯವನ್ನು ಹಾಳು ಮಾಡಲಿಕ್ಕೆ ಬಂದಿದ್ದಾನೆ ಎನ್ನುವಾಗ ಫಿಲಿಸ್ಟಿಯರ ಮುಂದೆ ಅಭ್ಯಂಗಿಸಲ್ಪಟ್ಟಂಥ ದಾವೀದ ಇಸ್ರಾಯೇಲರ ಅರಸ ಹುಚ್ಚನಾಗಿ ಮಾರ್ಪಡ್ತಾನೆ. ಹುಚ್ಚನಾಗಿ ವರ್ತಿಸುವ ಸಮಯ ಫಿಲಿಸ್ಟಿಯರು ಅವನನ್ನು ಹುಚ್ಚನೆಂದು ತಿಳಿಯುವಾಗ ಆ ಹುಚ್ಚತನದಿಂದ ಹೊರಬರುತ್ತಾನೆ ದಾವೀದ ಅರಸ. ಪ್ರಿಯ ಸಹೋದರ ಸಹೋದರಿ, ಅವನ ಜೀವನದ 15 ವರ್ಷಗಳು ಯಾರು ಪಡೆದೇ ಇರುವಂತಹ ಒಂದು ಕಷ್ಟವನ್ನು ದಾವೀದ ಅನುಭವಿಸಿದ ಅನುಭವದ ವಾಕ್ಯಗಳೇ ಈ 34ನೇ ಕೀರ್ತನೆ ಆಗಿದೆ. ಪ್ರಭುವನ್ನು ನಾ ಕೊಂಡಾಡುವೆ ಎಲ್ಲ ಕಾಲದಳು, ಕಷ್ಟದಲ್ಲಿ, ದುಃಖದಲ್ಲಿ, ನಿರಾಸೆಯಲ್ಲಿ ಆತನನ್ನು ಕೊಂಡಾಡುವೆ. ಕಷ್ಟದಲ್ಲಿ ಕಂಗೆಟ್ಟು ಹೋಗಲಿಲ್ಲ, ದುಃಖದಲ್ಲಿ ಕೊರಗದಿಲ್ಲ, ಸಹನೆಗಳಲ್ಲಿ ನಾನು ಕುಂದಿ ಹೋಗಲಿಲ್ಲ. ಆ ಸಮಯದಲ್ಲೆಲ್ಲ ಪ್ರಭುವನ್ನು ನಾನು ಕೊಂಡಾಡಿದೆ. ತನ್ನ ದೀನ ಅವಸ್ಥೆಯಲ್ಲಿಯೂ ನಾನು ಪ್ರಭುವನ್ನು ಕೊಂಡಾಡಿದೆ ಎಂಬುದಾಗಿ ದಾವೀದ ಅರಸ ಹೇಳ್ತಾರೆ. ನಾನು ಎಲ್ಲ ಕಾಲದಲ್ಲೂ ಪ್ರಭುವನ್ನು ಕೊಂಡಾಡಿದೆ. ಆತನ ಸ್ತುತಿ ಸದಾ ಇಹುದು ನನ್ನ ಬಾಯಳು. ಕಷ್ಟದಲ್ಲಿ ಯಾರನ್ನೂ ಶಪಿಸಲಿಲ್ಲ,
ನಿರಾಶ್ರಿತನಾದಾಗ ಯಾರನ್ನು ಸಹ ಆತ ಶಪಿಸಲಿಲ್ಲ, ಯಾರ ವಿರುದ್ಧವೂ ಗೊಣಗುಟ್ಟಲಿಲ್ಲ, ಯಾರ ವಿರುದ್ಧವೂ ಒಂದು ಮಾತು ಬಾಯಿಂದ ಬರಲಿಲ್ಲ. ಕಾರಣ ಸದಾ ಆತನ ಬಾಯಲ್ಲಿ ಸ್ತುತಿ ಸ್ತೋತ್ರಗಳು ಬರುತ್ತಿದ್ದವು. ಸ್ತುತಿ ಸ್ತೋತ್ರಗಳೆಂಬುವ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ದೇವರನ್ನು ಆಶ್ರಯಿಸಿಕೊಂಡಿದ್ದ. ನಮ್ಮ ಜೀವನದಲ್ಲಿ ಕಷ್ಟಗಳುಂಟು, ನಮ್ಮ ಜೀವನದಲ್ಲಿ ದುಃಖಗಳುಂಟು. ನಾವು ಆಶ್ರಯಿಸಿಕೊಳ್ಳುತ್ತಿರುವುದು ಯಾರನ್ನ? ನಾವು ದೇವರನ್ನು ಆಶ್ರಯಿಸಿಕೊಂಡಿದ್ದೇವಾ? ಕಷ್ಟದಲ್ಲಿ ದೇವರನ್ನು ನಾವು ಸ್ತುತಿಸಿದ್ದೇವಾ? ರೋಗದ ಅವಸ್ಥೆಯಲ್ಲಿ ಆತನನ್ನು ನಾವು ಕೊಂಡಾಡಿದ್ದೇವಾ? ಪ್ರೇರೆ ಆಲೋಚಿಸಬೇಕು ಈ ಮೊದಲ ವಾಕ್ಯವನ್ನು. ನಾ ಕೊಂಡಾಡುವೆ ಎಲ್ಲ ಕಾಲದಲ್ಲೂ, ಎಲ್ಲ ಸಮಯದಲ್ಲಿಯೂ ದೇವರನ್ನು ಕೊಂಡಾಡುವಾಗ ಆತನ ಬಾಯಿಂದ ಬರುತ್ತಿರುವಂಥ ಮಾತು, ದೇವರಿಗೆ ಸ್ತೋತ್ರವಾಗಲಿ. ಈ ಅವಸ್ಥೆಯಲ್ಲಿ ನನ್ನನ್ನು ಕಾದಂಥ ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿವರೆಗೂ ನನ್ನನ್ನು ಕಾಯುತ್ತಿರುವ ದೇವರಿಗೆ ಸ್ತೋತ್ರವಾಗಲಿ. ಅದಾಗಿದೆ ಆತನ ಸ್ತುತಿ ಸದಾ ಇಹುದು ನನ್ನ ಬಾಯಳು. ಸೌಲನನ್ನು ಶಪಿಸಲಿಲ್ಲ, ಸಮುವೇಲನ ಶಪಿಸಲಿಲ್ಲ, ಅವನ ಸಂಗಡಿಗರನ್ನು ಶಪಿಸಲಿಲ್ಲ, ಇಸ್ರಾಯೇಲರ ಜನರನ್ನು ಶಪಿಸಲಿಲ್ಲ. ಆತ ಸ್ತುತಿಸುತ್ತಿದ್ದನು. ನಿನ್ನ ದುಃಖದಲ್ಲಿ, ಕಷ್ಟದಲ್ಲಿ, ನಿರಾಸೆಯಲ್ಲಿ ನಿನ್ನ ದೇವರನ್ನು ಸ್ತುತಿಸು. ಈ ದೇವರನ್ನು ಸ್ತುತಿಸುವಾಗ 2ನೇ ವಾಕ್ಯದಲ್ಲಿ ದಾವೀದರಸ ಹೇಳ್ತಾ ಇದ್ದಾನೆ, ಪ್ರಭುವಿನಲ್ಲಿದೆ ನನ್ನ ಮನದ ಅಭಿಮಾನ. ಆತ ಹೇಳ್ತಾ ಇದ್ದಾನೆ, ನನ್ನ ಅಭಿಮಾನ, ನನ್ನ ಪ್ರೀತಿ ಪ್ರಭುವಿನಲ್ಲಿದೆ, ದೇವರಲ್ಲಿದೆ. ನಾನು ದೇವರ ಐಕ್ಯತೆಯಲ್ಲಿ ನಾವು ಒಂದಾಗಿರುವ ಕಾರಣ ಇಗೋ ನಾನು ಯಾವುದೇ ಕಾರಣಕ್ಕೂ ಕುಸಿದು ಹೋಗೋದಿಲ್ಲ. ಏಕೆಂದರೆ ನಾನು ಆಶ್ರಯಿಸಿಕೊಂಡಿರುವುದು ಪ್ರಭುವಿನಲ್ಲೇ. ಅದಾಗಿದೆ, ಪ್ರಭುವಿನಲ್ಲಿದೆ ನನ್ನ ಮನದ ಅಭಿಮಾನ. ದೀನರಿದನ್ನು ಕೇಳಿ ಪಡೆಯಲಿ ಸುಮಾನ. ದೀನರು ಯಾರು? ದಾವೀದನಂತೆ ತಿರಸ್ಕಾರಗೊಂಡವರು, ದಾವೀದನಂತೆ ವೇದನೆಯಲ್ಲಿರುವವರು, ದಾವೀದನಂತೆ ಕಷ್ಟದಲ್ಲಿರುವವರು ದೀನರಾದರು. ದಾವೀದ ಈ ಕಷ್ಟಗಳನ್ನು ಅನುಭವಿಸುವಾಗ ಯಾರನ್ನು ಆಶ್ರಯಿಸಿಕೊಂಡ ಎಂದು ಹೇಳುವ ಸಂದರ್ಭದಲ್ಲಿ, ಕೇಳುವ ಸಂದರ್ಭದಲ್ಲಿ ದಾವೀದ ಸಾಕ್ಷಿಯಾಗಿ ನುಡಿಯುತ್ತಿದ್ದಾನೆ, ದೀನರಿದನ್ನು ಕೇಳಿ ಪಡೆಯಲಿ ಸುಮಾನ. ನಾನು ಆಶ್ರಯಿಸಿಕೊಂಡಿದ್ದು ಸರ್ವಶಕ್ತ ದೇವರನ್ನ. ನಾನು ಆಶ್ರಯಿಸಿಕೊಂಡಿದ್ದು ಸರ್ವಶಕ್ತ ದೇವರನ್ನು, ನಾನು ಅಭಿಮಾನಿಸಿದ್ದು ದೇವರನ್ನು, ಸೇನಾಧೀಶ್ವರ ಸರ್ವೇಶ್ವರ ಸ್ವಾಮಿಯನ್ನು ಅಭಿಮಾನಿಸಿದೆ, ಅವರನ್ನು ಪ್ರೀತಿಸಿದೆ, ಅವರನ್ನು ಸ್ತುತಿಸಿದೆ, ಆತನನ್ನು ಕೊಂಡಾಡಿದೆ. ಆದ ಕಾರಣ ನಾನು ಜಯವನ್ನು ಹೊಂದಿದೆ. ಇದನ್ನು ನನ್ನಂತೆ ಇರುವ ನಿರ್ಗತಿಗರು, ನನ್ನಂತೆ ಇರುವ ಕಷ್ಟವಾಳಿಗಳು ಇದನ್ನು ಕಂಡು ಸುಮಾನಿಸಲಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಈ ಕೀರ್ತನೆಯನ್ನು ಬರೆದಿದ್ದು ಅರಮನೆಯಲ್ಲಿ ಅರಸನಾಗಿ ಕುಳಿತಿದ್ದಾಗ ಅಲ್ಲ ದಾವೀದ. ಈ ಕೀರ್ತನೆಗಳ ಗೀತೆಯನ್ನು ಬರೆದದ್ದು ಸಂತೋಷದಿಂದ ಮನೆಯಲ್ಲಿ ರಾಜ್ಯ ಆಡಳಿತ ಮಾಡುವಾಗ ಅಲ್ಲ, ಯುದ್ಧದಲ್ಲಿ ಗೆದ್ದಾಗ ಅಲ್ಲ, ತನ್ನ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಿದಾಗ, ತನ್ನ ಜೀವನದಲ್ಲಿ ದುಃಖಗಳನ್ನು ಅನುಭವಿಸಿದಾಗ, ಯಾರು ಇಲ್ಲದೆ ಇರುವ ಅನಾಥನಾದಾಗ ಈ ದುಃಖಗಳನ್ನೆಲ್ಲ ತೋಡಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆತನನ್ನು ಆಶ್ರಯಿಸಿಕೊಂಡು ಆತನಲ್ಲಿ ವಿಶ್ವಾಸವಿಟ್ಟು ಆತನಲ್ಲಿ ಭರವಸೆ ಇಟ್ಟ ಕಾರಣ ಹೇಳ್ತಾ ಇದ್ದಾನೆ, ನಾನು ಆತನನ್ನೇ ಅಭಿಮಾನಿಸಿದೆ, ನಾನು ದೇವರ ಅಭಿಮಾನಿ. ಇದಾಗಿದೆ ನಮ್ಮ ಜೀವನದಲ್ಲಿ ದೇವರನ್ನು ನಾವು ಅಲಂಗಿಸಿಕೊಳ್ಳಬೇಕಾಗಿರುವುದು. ದುಃಖದ ಸಮಯದಲ್ಲಿ, ನಿರಾಸೆಯ ಸಮಯದಲ್ಲಿ, ರೋಗದ ಸಮಯದಲ್ಲಿ ಇಗೋ ನಾವು ಆಶ್ರಯಿಸಿಕೊಂಡು ದೇವರೊಡನೆ ಜಯ ಹೊಂದುವಾಗ ನಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಬ್ಬರೂ ನಮ್ಮ ಜೀವನದ ಒಂದು ಅರ್ಥವನ್ನು ಅರ್ಥೈಸಿಕೊಂಡು ದೇವರ ಮಕ್ಕಳಾಗಿ ಬದಲಾಗುವಂಥದ್ದು. ದೀನರಿದನ್ನು ಕೇಳಿ ಪಡೆಯಲಿ ಸುಮಾನ. 3ನೇ ವಾಕ್ಯದಲ್ಲಿ ದಾವೀದರಸ ಹೇಳ್ತಾ ಇದ್ದಾನೆ, ಬನ್ನಿ ಕೊಂಡಾಡುವ ಪ್ರಭು ದೇವನನ್ನು, ಘನಪಡಿಸೋಣ ಅವನ ಶ್ರೀನಾಮವನ್ನು. ಹೌದು, ಸೋತಿದೆ, ನಾನು ನಿರ್ಗತಿಗನಾಗಿದೆ, ನನ್ನನ್ನು ಮೇಲೆತ್ತಿದ ದೇವರು. ಬಾ, ನೀನು ಕಷ್ಟದಲ್ಲಿದೆಯಾ, ದುಃಖದಲ್ಲಿದೆಯಾ, ರೋಗದಲ್ಲಿದೆಯಾ, ಬಾ, ನನ್ನೊಂದಿಗೆ ಸೇರಿ ದೇವರನ್ನು ಸ್ತುತಿಸು, ದೇವರನ್ನು ಆರಾಧಿಸು, ದೇವರನ್ನು ಮಹಿಮೆ ಪಡಿಸು, ನನ್ನೊಂದಿಗೆ ಸೇರು. ನಾನು ನೀನು ದೇವರ ಮಗನಾಗಿ ಮಗಳಾಗಿ ಮಾರ್ಪಡೋಣ. ಅದಾಗಿದೆ 3ನೇ ವಾಕ್ಯದಲ್ಲಿ, ಬನ್ನಿ ಕೊಂಡಾಡುವ ಪ್ರಭು ದೇವನನ್ನು, ಘನಪಡಿಸೋಣ ಅವನ ಶ್ರೀನಾಮವನ್ನು. ಬೇಡಿಕೊಳ್ಳಲು ಕೊಟ್ಟನಾತ ಸದುತ್ತರವನ್ನು, ಭಯಭೀತಿಯಿಂದೆನ್ನನ್ನು ಮುಕ್ತನಾಗಿಸಿಹನು. ಪ್ರತಿಯೊಂದು ಜೀವನದಲ್ಲಿ ಬರುವ ಕಷ್ಟಗಳು, ದುಃಖಗಳು, ಭಯದ ನಿಮಿಷಗಳನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸುವ ನಿಮಿಷ. ಪ್ರಿಯ ಸಹೋದರ ಸಹೋದರಿ, ದಾವೀದ ಹೇಳ್ತಾ ಇದ್ದಾನೆ, ದೇವರು ಭಯದಿಂದ ಬಿಡುಗಡೆ ನೀಡುತ್ತಾರೆ,
ದೇವರು ಭಯದಿಂದ ಬಿಡುಗಡೆ ನೀಡುತ್ತಾರೆ, ರೋಗದಿಂದ ಬಿಡುಗಡೆ ನೀಡುತ್ತಾರೆ, ಸಾಲದಿಂದ ಬಿಡುಗಡೆ ನೀಡುತ್ತಾರೆ. ನೀ ಎಲ್ಲ ಸಮಯದಲ್ಲೂ ಆತನನ್ನು ಆಶ್ರಯಿಸಿಕೊ, ಆತನನ್ನು ಗಣಪಡಿಸು, ಆತನನ್ನು ಸ್ತುತಿಸು. ಯೋಬನ ಗ್ರಂಥ 1ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಯೋಬ ತನ್ನ ಹೆಂಡತಿಗೆ ಹೇಳ್ತಾನೆ, ದೇವರು ಕೊಟ್ಟರು, ದೇವರು ತೆಗೆದುಕೊಂಡ್ರು, ನಾನು ಬರಿಗೈಯಲ್ಲಿ ಬಂದೆ, ಬರಿಗೈಯಲ್ಲಿ ಹಿಂತಿರುಗಿ ಹೋಗುತ್ತೇನೆ, ದೇವರ ನಾಮಕ್ಕೆ ಸ್ತುತಿಯಾಗಲಿ. ದಾವೀದ ಅದನ್ನೇ ಹೇಳ್ತಿದ್ದಾನೆ. ನಾನು ಸೋತೋಗಿದ್ದೆ, ಸೌಲ ನನ್ನನ್ನು ಕೊಲ್ಲಲು ಬರುವಾಗಲೆಲ್ಲ ಜೀವದಿಂದ ಭಯದಿಂದ ನಡುಗುತ್ತಿದ್ದೆ. ಅನ್ನ ಆಹಾರವಿಲ್ಲದೆ ನಾನು ಫಿಲಿಷ್ಟಿಯರ ನಾಡಿಗೆ ಪಲಾಯನವಾದೆ, ಅಲ್ಲಿಯೂ ಕೊಲ್ಲಲು ಬಂದಾಗ ಹುಚ್ಚನಾದೆ. ನನ್ನ ದೇವರಿಗೋಸ್ಕರ ಹುಚ್ಚನಾದೆ, ನನ್ನ ದೇವರನ್ನು ನಾನು ಆಶ್ರಯಿಸಿಕೊಂಡೆ. ದೇವರ ಮುಂದೆ ನಾನು ನನ್ನನ್ನೇ ಅರ್ಪಿಸಿಕೊಳ್ಳುವ ನಿಮಿಷ, ಇಗೋ ಆ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದನು, ನನ್ನ ಪ್ರಾರ್ಥನೆಗೆ ಸದುತ್ತರ ನೀಡಿದನು. ಭಯಭೀತಿಯಿಂದ ನನ್ನನ್ನು ಮುಕ್ತನಾಗಿಸಿಹನು, ಭಯಪಡಬೇಡ. ಬೈಬಲ್ ಶ್ರೀಗ್ರಂಥದಲ್ಲಿ 366 ಬಾರಿ ನುಡಿದಂಥ ಶ್ರೇಷ್ಠವಾದ ಮಾತು ದೇವರು, ಭಯಪಡಬೇಡ ನನ್ನ ಮಗನೇ ಮಗಳೇ. ನಿನ್ನ ಜೀವನದಲ್ಲಿ ಯೇಸು ಇದ್ದಾರೆ, ನಿನ್ನ ಜೀವನದಲ್ಲಿ ದೇವರಿದ್ದಾರೆ. ಆ ದೇವರು ನಿಮ್ಮನ್ನು ಕೈ ಬಿಡುವವರಲ್ಲ, ನಿನ್ನನ್ನು ಅನಾಥರನಾಗಿ ಬಿಡುವವರಲ್ಲ. ಸದಾಕಾಲ ನಮ್ಮೊಡನೆ ಜೀವಿಸುವ ದೇವರು ಇಮ್ಯಾನ್ಯುವೇಲ್ ಆಗಿದ್ದಾರೆ. ದೇವರು ನಮ್ಮೊಡನೆ. ಆ ದೇವರನ್ನು ನಮ್ಮವರಾಗಿ ಮಾರ್ಪಡಿಸಿಕೊಳ್ಳಬೇಕು. ದಾವೀದ ದೇವರನ್ನು ತನ್ನವನಾಗಿ ಮಾರ್ಪಡಿಸಿಕೊಂಡ. ದಾವೀದ ತನ್ನ ಜೀವಿತವನ್ನು ಸಂಪೂರ್ಣವಾಗಿ ಸಮರ್ಪಿಸಿದ ದೇವರಿಗೆ. ಆ ಸಮರ್ಪಣೆಯ ಅಭಿಷೇಕವೇ ಆತ ನುಡಿದಿದ್ದು ನನ್ನ ಪ್ರಾರ್ಥನೆಗೆ ಸದುತ್ತರ ನೀಡಿದನು, ನನ್ನನ್ನು ಭಯಭೀತಿಯಿಂದ ಬಿಡಿಸಿದ, ನನ್ನ ಎಲ್ಲ ಅವಸ್ಥೆಯಿಂದ ನನ್ನನ್ನು ಬಿಡಿಸಿದ. ಇಗೋ 5ನೇ ವಾಕ್ಯ ಹೇಳ್ತಾ ಇದ್ದಾನೆ, ಆತನತ್ತ ತಿರುಗಿದ ಮುಖ ಹರಳುವುದು, ಲಜ್ಜೆಯಿಂದೆಂದಿಗೂ ಕುಂದಿ ಹೋಗದು. ಕತ್ತಲೆಯಲ್ಲಿ ಕೊರಗುತ್ತಿದ್ದೆ, ಕತ್ತಲೆಯಲ್ಲಿ ಭಯಭ್ರಾಂತನಾಗಿದ್ದೆ, ಕತ್ತಲೆಯಲ್ಲಿ ಸೋತು ಸೊರಗಿ ಹೋಗಿದ್ದೆ. ನಾನು ನನ್ನ ಮುಖವನ್ನು ದೇವರತ್ತ ತಿರುಗಿಸಿದೆ, ನಾನು ಆತನತ್ತ ತಿರುಗಿದೆ. ಆತ ಪ್ರಕಾಶಮಯವಾದ ಆತನ ಪರಿಶುದ್ಧವಾದ ಮುಖ ಪ್ರಸನ್ನತೆಯಲ್ಲಿ ನನ್ನನ್ನು ನಾನು ತೋರ್ಪಡಿಸುವ ನಿಮಿಷ ನನ್ನ ಮುಖ ಹರಳಿತು. ಲಜ್ಜೆಗೆಟ್ಟವನಾಗಿದೆ. ಸೌಲ ಅರಸನಿಂದ ಪಲಾಯನ ಮಾಡಿ, ಜನರಿಂದ ಪಲಾಯನ ಮಾಡಿ ನಾನು ಲಜ್ಜೆಗೆಟ್ಟವನಾಗಿದೆ. ಜನರ ಮುಂದೆ ಕತ್ತೆತ್ತಿ ನೋಡದೇ ಇರುವಂಥ ಅವಸ್ಥೆಗೆ ನಾನು ಹೋಗಿದ್ದೆ. ನನ್ನ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡು ಲಜ್ಜಾಸ್ಪದ ರೀತಿಯಲ್ಲಿ ನಾನು ಜೀವಿಸುತ್ತಿದ್ದೆ. ಆ ಸಮಯ ನನ್ನ ದೇವರನ್ನು ನೋಡಿದೆ, ಆ ಸಮಯ ನನ್ನ ದೇವರನ್ನು ನೋಡಿದೆ, ಆ ಸಮಯ ನನ್ನ ದೇವರು ನನ್ನನ್ನು ನೋಡಿದರು. ಆತನತ್ತ ತಿರುಗಿದೆ, ಆತ ನನ್ನತ್ತ ತಿರುಗಿದ, ಪ್ರಕಾಶಮಯವಾಗಿ ಮಾರ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಅನೇಕ ಬಾರಿ ಈ ವಾಕ್ಯಗಳನ್ನು ಆಲಿಸಿದ್ದೇವೆ, ಧ್ಯಾನಿಸಿದ್ದೇವೆ. ಆದರೆ ಇದರ ನಿಗೂಢತೆ, 15 ವರ್ಷದ ಕಷ್ಟಗಳು, 15 ವರ್ಷದ ಅವಸ್ಥೆಗಳು, 15 ವರ್ಷದ ಪ್ರಾರ್ಥನೆ. ದಾವೀದನದು ಈ 34ನೇ ಕೀರ್ತನೆ. ಅದು ಕೀರ್ತನೆಗಳಲ್ಲಿ ಆತ ಬರೆದಂಥ ಎಲ್ಲ ಕೀರ್ತನೆಗಳಲ್ಲಿ ಹೇಳ್ತಾನೆ, ನೀ ನನ್ನ ಆಶ್ರಯವಾಗಿದ್ದೀಯಾ, ನೀ ನನ್ನ ಬಂಡೆಯಾಗಿದ್ದೀಯಾ, ನೀ ನನ್ನ ದುರ್ಗವಾಗಿದ್ದೀಯಾ, ನೀ ನನ್ನ ಕೋಟೆಯಾಗಿದ್ದೀಯಾ, ನೀನಿಲ್ಲದೆ ನಾನು ಬದುಕಲು ಸಾಧ್ಯವಲ್ಲ. ಎಲ್ಲ ಸಮಯದಲ್ಲೂ ಎಲ್ಲ ಕಾಲದಲ್ಲೂ ದೇವರನ್ನು ಮಹಿಮೆಪಡಿಸಿದ ದಾವೀದ. ನಮ್ಮ ಜೀವನವನ್ನು ನಾವು ಪರಿಶೀಲಿಸೋಣ. ಕಷ್ಟ ಬಂದಾಗ ನಾವು ಯಾರನ್ನು ಆಶ್ರಯಿಸಿಕೊಳ್ತಾ ಇದ್ದೀವಿ? ದುಃಖ ಬಂದಾಗ ನಾವು ಯಾರ ಮುಂದೆ ಬೊಬ್ಬೆ ಆಗ್ತಾ ಇದ್ದೀವಿ? ಸಾಲದ ಅವಸ್ಥೆಯಲ್ಲಿ ಅದರಿಂದ ಬಿಡುಗಡೆ ಬರಲು ನಾವು ಹಿಂಬಾಲಿಸುವ ವ್ಯಕ್ತಿಗಳು ಯಾರು? ನನ್ನ ಕಷ್ಟಗಳನ್ನು, ದುಃಖಗಳನ್ನು ಪ್ರಾರ್ಥನಾ ರೂಪದಲ್ಲಿ ನಾನು ದೇವರಿಗೆ ಸಮರ್ಪಿಸಿದ್ದೇನಾ? ಅಥವಾ ನನಗೆ ಕಷ್ಟ ಬಂದಾಗ ನಾನು ದೇವರನ್ನು ಆಶ್ರಯಿಸಿಕೊಂಡಿದ್ದೇನಾ? ನನ್ನ ದುಃಖದ ಸಮಯದಲ್ಲಿ ನನ್ನನ್ನು ದೇವರಿಗೆ ಸಮರ್ಪಣೆ ಮಾಡಿ ನನಗಾಗಿ, ನನ್ನ ಕುಟುಂಬಕ್ಕಾಗಿ, ನನ್ನ ಗಂಡನಿಗಾಗಿ, ನನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸಿದ್ದೇನಾ? ನನ್ನ ಹೆಂಡತಿಗಾಗಿ ಪ್ರಾರ್ಥಿಸಿದ್ದೇನಾ? ಸಾಲ ಯಾಕಾಯಿತು ಎಂಬುವ ಒಂದು ಚಿಂತನೆಯಿಂದ ನಾನು ದೇವರ ಮುಂದೆ ಮೊಣಕಾಲೂರಿ ಬಿಡುಗಡೆಗಾಗಿ ಪ್ರಾರ್ಥಿಸಿದ್ದೇನಾ? ನನ್ನನ್ನು ನಾನು ಸಮರ್ಪಣೆ ಮಾಡಿದ್ದೇನಾ? ಪ್ರಶ್ನಿಸಬೇಕು. ಪ್ರಿಯ ಸಹೋದರ ಸಹೋದರಿ, ಬೈಬಲ್ ಶ್ರೀಗ್ರಂಥದಲ್ಲಿ ನಾವು ಓದುವಂತಹ ಈ ಪರಿಶುದ್ಧವಾದ ವಾಕ್ಯ ದೈವ ಕಾರುಣೆಯನ್ನು ನಮ್ಮ ಹೃದಯದಲ್ಲಿ ಸುರಿಸುವಂಥದ್ದು. ಆತನನ್ನು ಆಶ್ರಯಿಸಿಕೊಳ್ಳುವಾಗ, ಆತನತ್ತ ತಿರುಗಿದಾಗ
ನಮ್ಮ ಮುಖ ಹರಳುವುದು, ನಮ್ಮ ಚಿಂತೆ ಹೋಗೋದು, ಕಷ್ಟ ಹೋಗುತ್ತೆ, ದುಃಖ ಹೋಗುತ್ತೆ, ರೋಗ ಬಿಟ್ಟು ಹೋಗುತ್ತೆ. ಏಕೆಂದರೆ ಅವರಾಗಿದ್ದಾರೆ ಸರ್ವೇಶ್ವರ. ಅವರಾಗಿದ್ದಾರೆ ಸರ್ವೇಶ್ವರ, ಸರ್ವವನ್ನು ಉಂಟು ಮಾಡಿದ ಸರ್ವಶಕ್ತ ದೇವರು, ಸೇನಾಧೀಶ್ವರ ಸರ್ವೇಶ್ವರ ಯಾವೇ ದೇವರು. ಆತನಲ್ಲಿ ನಾವು ಮೊರೆ ಇಟ್ಟು ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವನ ದುಃಖದಲ್ಲಿದೆಯೋ, ನಿನ್ನ ಜೀವನ ಕಷ್ಟದಲ್ಲಿದೆಯೋ, ನೀನು ಯಾರ ಮುಂದೆ ತಲೆ ಎತ್ತಿ ನಿಲ್ಲಲಿಕ್ಕೆ ಆಗದೇ ಇರುವ ಅವಸ್ಥೆಯಲ್ಲಿದೆಯೋ, ಈ 5ನೇ ವಾಕ್ಯವನ್ನು ನಿನ್ನ ಜೀವನಕ್ಕೆ ಅಳವಡಿಸಿಕೊ. ಈ 5ನೇ ವಾಕ್ಯವನ್ನು ನಿನ್ನ ಜೀವನಕ್ಕೆ ಅಳವಡಿಸಿಕೊಂಡು ನೀನು ಪ್ರಾರ್ಥಿಸು. ಲಜ್ಜೆಹೀನಳು, ಲಜ್ಜೆಹೀನನು ನಾನು ಈ ಪ್ರಪಂಚದ ದೃಷ್ಟಿಯಲ್ಲಿ. ನಾನು ಪ್ರಪಂಚವನ್ನು ನೋಡ್ತಾ ಇದ್ದೀನಿ, ನಾನು ಪ್ರಪಂಚದ ವ್ಯಕ್ತಿಗಳನ್ನು ನೋಡ್ತಾ ಇದ್ದೀನಿ, ನಾನು ಪ್ರಪಂಚವನ್ನು ಆಶ್ರಯಿಸಿಕೊಳ್ತಾ ಇದ್ದೀನಿ. ಇನ್ನು ಮುಂದೆ ನಾನು ಪ್ರಪಂಚದ ಮನುಷ್ಯನಲ್ಲ, ಪ್ರಪಂಚದ ವ್ಯಕ್ತಿಯಲ್ಲ, ನಾನು ನನ್ನ ದೇವರನ್ನು ಆಶ್ರಯಿಸಿಕೊಳ್ತೀನಿ. ದಾವೀದನಂತೆ ನನ್ನ ದೇವರನ್ನು ಆಶ್ರಯಿಸಿಕೊಳ್ತೀನಿ. ಈಗ ನನ್ನ ಮುಖವನ್ನು ದೇವರ ಕಡೆ ತಿರುಗಿಸ್ತೀನಿ. ವಿಮುಖರಾಗಿರುವ ನಾನು ದೇವರ ಮುಂದೆ ಅಭಿಮುಖಳಾಗಿ ಮಾರ್ಪಡುತ್ತೇನೆ. ದೇವರಿಗೆ ವಿಧೇಯನಾಗುತ್ತೇನೆ. ನನ್ನ ಕಷ್ಟ ದುಃಖಗಳನ್ನೆಲ್ಲ ದೇವರಿಗೆ ಸಮರ್ಪಿಸಿ ಆತನ ಆಶ್ರಯದಲ್ಲಿ ನಾನು ಜೀವಿಸುತ್ತೇನೆ. ಪ್ರಿಯ ಸಹೋದರ ಸಹೋದರಿ, ದಾವೀದ 6ನೇ ವಾಕ್ಯದಲ್ಲಿ ಹೇಳುತ್ತಾನೆ, ನಿರ್ಗತಿಕನು ಮೊರೆಯಿಡಲು ಪ್ರಭು ಕಿವಿಗೊಟ್ಟನು, ಸರ್ವ ಆಪತ್ತಿನಿಂದ ಅವನು ಮುಕ್ತಗೊಂಡನು. 7ನೇ ವಾಕ್ಯದಲ್ಲಿ, ಭಯಭಕ್ತಿಯುಳ್ಳವರ ಸುತ್ತಲೂ ಕಾವಲಿದ್ದು ಕಾಯುವನು ಪ್ರಭುವಿನ ದೂತನು ಬಂದಿಳಿದು. ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು, ಆತನನ್ನು ಆಶ್ರಯಿಸಿಕೊಂಡವನು ಧನ್ಯನು. ಪ್ರೈಸ್ ಲಾರ್ಡ್. ಆತನನ್ನು ಆಶ್ರಯಿಸಿಕೊಳ್ಳೋಣ, ನಮ್ಮ ಜೀವನವನ್ನು ಅವರಿಗೆ ಸಮರ್ಪಿಸೋಣ. ಸರ್ವ ಆಪತ್ತಿನಿಂದ ನಮ್ಮನ್ನು ಮುಕ್ತಗೊಳ್ಳುವಂಥ ದೇವರು, ನಮ್ಮನ್ನು ಆಶೀರ್ವದಿಸುವ ದೇವರು. ಕರ್ತನ ಮುಂದೆ ನಮ್ಮನ್ನು ಒಪ್ಪಿಸಿಕೊಡೋಣ, ನಮ್ಮ ಹೃದಯವನ್ನು ತೆರೆಯೋಣ. ಪ್ರಾಪಂಚ ಕಡೆ ಇರುವ ನಮ್ಮ ಮುಖವನ್ನು ದೇವರ ಕಡೆ ತಿರುಗಿಸೋಣ. ದಾವೀದನಂತೆ ನಾವು ಪ್ರಾರ್ಥಿಸೋಣ. ಸದಾಕಾಲ ಅಯ್ಯ ನಿನ್ನ ಸನ್ನಿಧಿಯಲ್ಲಿ, ನಿನ್ನ ಪಾದ ಸನ್ನಿಧಿಯಲ್ಲಿ ನಾನು ನೆಲೆ ನಿಲ್ಲುವಂತೆ ನನ್ನನ್ನು ಕಾಯಿರಿ, ನನ್ನ ಆಶೀರ್ವದಿಸಿರಿ. ನಾನು ನಿಮ್ಮ ಕುರುಬನಾಗಿ ನೀನು ನನ್ನನ್ನು ಕುರಿಗಾಯಿಯಾಗಿ ನನ್ನನ್ನು ಮಾರ್ಪಡಿಸಿದೆಯಾ. ಹೇಗೋ ನಾನು ನಿನ್ನ ಕುರಿಗಾಯಿಯಾಗುವಂತೆ, ನಾನು ಪರಿವರ್ತನೆ ಹೊಂದಿ ಅನೇಕ ದೀನರನ್ನು ನಿನ್ನ ಬಳಿಗೆ ಕರೆತರುವಂತೆ ದೇವರೇ ದಾವೀದನನ್ನು ಅಭಿಷೇಕಿಸಿದ ಹಾಗೆ ನನ್ನನ್ನು ಅಭಿಷೇಕಿಸಿ ಎಂದು ನಾವು ಈ ಸಮಯದಲ್ಲಿ ಪ್ರಾರ್ಥಿಸೋಣ. 1 ನಿಮಿಷ ಕಣ್ಗಳನ್ನು ಮುಚ್ಚಿ ದೇವರ ಮುಂದೆ ನಮ್ಮ ಕರಗಳನ್ನು ತೆರೆದು ನಾವು ಪ್ರಾರ್ಥಿಸೋಣ. ಪರಿಶುದ್ಧ ದೇವನೇ, ದಾವೀದ ಬಾಲಕನಾಗಿದ್ದ ಆತನಿಗೆ ಅಭಿಷೇಕಿಸಿ ಆತನನ್ನು ಇಸ್ರಾಯೇಲರ ಮುಂದೆ ನಿಲ್ಲಿಸಿ ಗೊಲಿಯಾತನೆಂಬುವ ದೈತ್ಯವನ್ನೇ ಕೆಡವಿ ಹಾಕುವ ಶಕ್ತಿಯನ್ನು ಕೊಟ್ಟಂಥ ದೇವರೇ, ಈ ವಾಕ್ಯವನ್ನು ಈ ಸಮಯದಲ್ಲಿ ಆಲಿಸುತ್ತಿರುವಂಥ ಎಲ್ಲ ಕುಟುಂಬಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ದಾವೀದನಂತೆ ದುಃಖದಲ್ಲಿ, ಕಷ್ಟದಲ್ಲಿ, ನಿರಾಸೆಯಲ್ಲಿದ್ದಿರಬಹುದು, ಅವರೆಲ್ಲರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ನಿಮ್ಮ ಪರಿಶುದ್ಧವಾದ ಕರಗಳು ಈ ಮಕ್ಕಳ ಮೇಲೆ ಚಾಚಲ್ಪಡಲಿ. ಇದು ಬಿಡುಗಡೆಯ ಸಮಯವಾಗಲಿ. ನಿಮ್ಮ ಕರುಣೆಯು ಕೃಪೆಯು ಅವರ ಮೇಲೆ ಇಳಿದು ಬರಲಿ. ಪವಿತ್ರಾತ್ಮರ ಅಭಿಷೇಕ ತುಂಬಲ್ಪಡಲಿ. ಒಂದೊಂದು ಮಕ್ಕಳು, ಇದನ್ನು ನೋಡುತ್ತಿರುವಂಥ ಒಂದೊಂದು ಮಕ್ಕಳು, ಆಲಿಸ್ತಿರುವಂಥ ಒಂದೊಂದು ಮಕ್ಕಳನ್ನು ಅಭಿಷೇಕಿಸಿ ಅನುಗ್ರಹಿಸಿರಿ. ಎಲ್ಲ ದುಃಖಗಳು, ಎಲ್ಲ ಕಷ್ಟಗಳು, ಸಾಲದ ಹೊರೆಗಳು ಯೇಸುವೇ ನಿಮ್ಮ ಪರಿಶುದ್ಧ ನಾಮದಲ್ಲಿ ಎಲ್ಲ ಕುಟುಂಬದಿಂದ ಬಿಡುಗಡೆಯಾಗಲಿ. ನಿಮ್ಮ ಪರಿಶುದ್ಧವಾದ ಕೃಪೆಯು ಅಭಿಷೇಕವು ಈ ಮಕ್ಕಳ ಮೇಲೆ ಇಳಿದು ಬರಲಿ. ಸರ್ವರನ್ನು ಒಪ್ಪಿಸಿಕೊಡುತ್ತಾ ಪ್ರಾರ್ಥಿಸುತ್ತೇನೆ ನನ್ನ ಜೀವನವುಳ್ಳ ತಂದೆಯೇ.